ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂದ್ರೆ ಬಂದ್ರೆ ಎಲ್ಲ ಒಟ್ಟಿಗೆ ಬರ್ತಾರೆ. ಈಗ ನೋಡಿ ಮಾರ್ಕೋ ಡೆವಿಲ್ ಒಟ್ಟಿಗೆ ಬಂತು, ಮಾರ್ಕೋ 45 ಕೂಡ ಅದೇ ಇದರಲ್ಲೇ ಬಂತು, ಅದೇ ಡಿಸೆಂಬರ್ ನೋಡಿ. ಬಂದರೆ ಒಟ್ಟಿಗೆ ಬರ್ತಾರೆ. ನಾನು ನೀನು, ನಾನು ಮುಂದೆ ನೀನಿಂದೆ, ನೋಡೋಣ ನಾನಾ ನೀನು ಅನ್ನೋ ಥರ ಬರ್ತಾರೆ. ನಾನಾ ನೀನು ಅನ್ನೋ ಥರ ಬರ್ತಿರಲ್ಲ. ಅದೇ ಇವಾಗ ಒಂದೊಂದು ವಾರ ಬಿಟ್ಕೊಂಬಂದಿದ್ರೆ 3 ವಾರ ಒಳ್ಳೆ ಕಲೆಕ್ಷನ್ 3 ಜನಕ್ಕೂ ಇದಾಗಿರೋದು. ಅಲ್ಲಿ ಹಂಗಾಗಲಿಲ್ಲ. ನಾನು 45 ಮಾರ್ಕ್ ಒಟ್ಟಿಗೆ ಬಂತು. ನೋಡೋಣ ಅವ್ರ ಕಲೆಕ್ಷನ್ ಅವ್ರಿಗೆ, ನಮ್ಮ ಕಲೆಕ್ಷನ್ ನಮಗೆ ಅಂದರು. ಇಲ್ಲಿ ಹೊಡ್ತಾ ತಿಂದಿದ್ದು ಯಾರು? ಥಿಯೇಟ್ರವರು. ಈ ಕಡೆ ಇವ್ರಿಗೆ ಕೊಡೋದಕ್ಕಾಗ್ದೇನೆ ಅವರು ಕೊಡೋಕ್ಕಾಗ್ದೇನೆ ಒಂಥರ ಆಡಿಯನ್ಸ್ ಡಿವೈಡ್ ಆಗಿಬಿಟ್ರು. ಆಡಿಯನ್ಸು ಡಿವೈಡ್ ಆಗಿಬಿಡ್ತು, ನಮ್ಮ ಕಲೆಕ್ಷನ್ ಇದಾಗ್ಬಿಡ್ತು. ಇವಾಗ ಈ ಫಿಲಮ್ ಇಲ್ಲಿ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಟೈಮು ಅಲ್ಲ ಆ ಫಿಲಮ್ ಹಾಕಿರ್ತಾರಲ್ಲೋ ಬಿಡಬ್ಬ ಅಂತೇಳಿ. ಇವಾಗ ನಾವು 45 ಹಾಕಿದ್ರೆ ಮಾರ್ಕ್ ಕೊಡಲಿಲ್ಲ, ಮಾರ್ಕ್ ಕೊಟ್ಟರೆ 45 ಇದು ಮಾಡಲಿಲ್ಲ. ಶೋಗಳು ನಮಗೆ ಬೇಕಾದರೆ ಇಷ್ಟೇ ಶೋ ಬೇಕು ಅಂತ ಕೇಳ್ತಾರೆ ಪರ್ಟಿಕ್ಯುಲರಾಗಿ. 2 ಶೋ ಕೊಡ್ತೀವಿ ಅಂದರೆ 2 ಶೋ ಇಲ್ಲ 3 ಶೋನೇ ಕೊಡಿ ಅಂತಾರೆ, ಅವರು 3 ಶೋನೇ ಕೊಡಿ ಅಂತಾರೆ. ಎಲ್ಲಿ ನಾವು ಮಾಡೋಕ್ಕಾಗುತ್ತೆ? ಅಂದರೆ ಇನ್ನೊಂದು ಈ 2 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆದಾಗ ಆಡಿಯನ್ಸ್ ಯಾವುದಾದ್ರೂ ಒಂದು ಸಿನಿಮಾ ನೋಡಿದಾಗ ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಇನ್ನೊಂದು ಸಿನಿಮಾ ನೋಡೋಕ್ಕೆ ಇಷ್ಟಪಡಲ್ಲ, ಇನ್ನೊಂದು ಸಿನಿಮಾ ನೋಡೋಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿಲ್ಲಪ್ಪ ಇನ್ನೊಂದು ಹೆಂಗೆ ನೋಡೋದು ಬೇಡ, ಈ ಥರ ಆಗ್ಬಿಡಿದೆ. ಇದರಿಂದನೂ ಕಲೆಕ್ಷನ್ ಇವಾಗ ಸಿಂಪಲ್ಲು ಹುಡುಗರು ಬ್ಯಾಚಲ್ಲಿ ಬಂದರು ಅಂದರೆ ಸಿಂಪಲಾಗಿ ಮಾತಾಡ್ತಾರೆ. ಅವ್ರು ಅಲ್ಲಿ ದಮ್ ಹೊಡಿಯೋಕ್ಕೆ ಅದು ಇದು ಬಂದಾಗ ಹೆಂಗಿದೆ ಮಚ್ಚ ಅಂತ ಕೇಳ್ತೆ. ನನಗೇನು ಅಷ್ಟೊಂದು ಇದಾಗಲಿಲ್ಲ ಕಣ, ನಡಿಯ ಹೌದು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಅವ್ನು ಬರ್ತೀನಿ ಅಂದ ಅವ್ನಿಗೆ ಬೇಡ ಅಂತ ಹೇಳ್ಬಿಡೋಣ, ಸುಮ್ಮನೆ ಅವ್ನು ದುಡ್ಡು ವೇಸ್ಟ್ ಮಾಡ್ಕೊತಾನೆ. ನೋಡಿ ಇವನು ಹೋಗ್ಬಿಟ್ಟು ಅಲ್ಲಿ ಹೇಳ್ದ ಅಂದರೆ ಅಲ್ಲೇನಾಗುತ್ತೆ, ಸರಿ ಅವ್ನು ಲಾಗೌಟ್ ಆಗ್ಬಿಡ್ತಾನೆ, ಅವ್ನು ಬರೋದೇ ಇಲ್ಲ ನೆಕ್ಸ್ಟು. ಇವನೇ ಇಲ್ಲೇ ಹೇಳ್ತವನೇ ಚೆನ್ನಾಗಿಲ್ಲ ಅಂತ ಫಿಲಮು, ಬಿಡು ಆಯಿತು ನೋಡ್ಕೊಂಡ್ರೆ ಆಯಿತು, ಆಮೇಲೆ ಫೋನಲ್ಲಿ ಬರುತ್ತೆ ಆಮೇಲೆ ನೋಡ್ಕೊಳ್ಳೋಣ. ಎಲ್ಲ ನಿಮಗೆ ಥಿಯೇಟರ್ಗೆ ಎಫೆಕ್ಟ್ ಆಗುತ್ತೆ. ವಾರಕ್ಕೊಂದು ಫಿಲಮು ನೀವು ಬಂದು ಕಾಂಪಿಟೇಷನ್ ಬಿಡೋ ಅಂಥದ್ದು ಇದನ್ನೇ ಇರಲಿಲ್ಲ. ನಾನು ಈ ವಾರ ಬರ್ತೀನಿ, ನೀನು ನೆಕ್ಸ್ಟ್ ವಾರ ಬಾ, ಇಲ್ಲ ನಾನು ನೆಕ್ಸ್ಟ್ ವಾರ 3 ದಿವಸ ಬಿಟ್ಕೊಳೋದ್ರು ಬನ್ನಿ. ಅಲ್ಲಿ ತನಕ 3 ದಿವಸ ಅವ್ರ ಹಬ್ಬ ಮುಗ್ದಿರುತ್ತೆ. ಆಮೇಲೆ ನೀವು ಇದು ಮಾಡಿ ನಿಮ್ಮ ಹಬ್ಬ ಸ್ಟಾರ್ಟ್ ಮಾಡಿ. ಹಂಗಿಲ್ವಲ್ಲ, ಬಂದರೆ ನಾನು ಇದೇ ಡೇಟಿಗೆ ಇದೇ ಕನ್ಫರ್ಮ್ ನಾನು ಇದು ಮಾಡ್ಕೊಂಡು ಬರ್ತೀನಿ ಅಂತ. ಸುದೀಪ್ ಅವ್ರು ಫಸ್ಟೇ ಅನೌನ್ಸ್ ಮಾಡಿದ್ರಲ್ಲ, ಮಾರ್ಕ್ ನಾನು ಬಂದೇ ಬರ್ತೀನಿ ಈ ಡೇಟಿಗೆ ಅಂತೇಳಿ. ಇವಾಗ ಇವ್ರು 45 ತಂದ್ಬಿಟ್ಟು ಸಡನ್ನಾಗಿ ಅವ್ರು ಮುಂದಕ್ಕೆ ಹಾಕೊಂಬಂದು ಅದೇ ಡೇಟಿಗೆ ಬಂದು ಇವಾಗ ಅಲ್ಲಿ ಮಾರ್ಕ್ ಫಾಲ್ಟ್ ಹೊಡೀತು. ಮಾರ್ಕ್ ಒನ್ ಡೇ ಸ್ಟೋರಿ ಚೆನ್ನಾಗಿದೆ, ಸ್ಕ್ರಿಪ್ಟು ಎಲ್ಲ ಇದು ಇತ್ತು, ಜನಗಳೆಲ್ಲ ಮೆಚ್ಕೊಂಡ್ರು. ಬಟ್ ಅಲ್ಲಿ ಕಲೆಕ್ಷನ್ ಹೊಡ್ತಾ ತಿಂದಿದ್ದು ಯಾರಿಗೆ? ಮಾರ್ಕ್ಗೇನೆ. ಇವ್ರು ಸಡನ್ನಾಗಿ ಬಂದರು ಸೆಂಟ್ರಲ್ಲಿ, ನೀವು ನೋಡೋಣ ಅನ್ನೋ ಥರ. ಅಲ್ಲಿ ತಿಂದಿದ್ದು ಅವ್ರದ್ದೇ ಅಲ್ವಾ? ಅವ್ರ ಮುಂಚೆಯಿಂದ ನಾನು ಇದು ಡಿಸೆಂಬರ್ಗೆ ಬರ್ತೀನಿ, ಡಿಸೆಂಬರ್ ಈ ಡೇಟಿಗೆ ಬರ್ತೀನಿ ಅಂತ ಬಂದವರು ಅವರು. ಅಂದ್ರೆ ಸೂಪರ್ ಸ್ಟಾರ್ ಸಿನಿಮಾಗಳು ಬರ್ತಾ ಇರಬೇಕು. ಇವಾಗ ನೀವು ಹೇಳ್ತಿರೋ ಪ್ರಕಾರ ಬರ್ತಾ ಇಲ್ಲ, ಯಾರ್ದೂ ಬರ್ತಾ ಇಲ್ಲ. ಮಾಡಿದ್ರೆ ಬಂದರೆ ಒಟ್ಟಿಗೆ ಬರ್ತಾರೆ, ಅದೊಂದು ಕಾಂಪಿಟೇಷನ್ನು. ನೀನು ಅನ್ನೋ ಥರ ಒಟ್ಟಿಗೆ ಬರ್ತಾರೆ. ಬರಲಿಲ್ವಾ ಆ ಕಡೆ ಹೋದ್ರು ಇನ್ಯಾರು ಕನ್ನಡದಲ್ಲಿ ಯಾರು ಹೀರೋಗಳಿಲ್ಲ ಅನ್ನೋ ಥರ ತಲೆನೇ ಕಾಣಿಸ್ಕೊಳ್ಳಲ್ಲ ಅವ್ರದ್ದು. ಮತ್ತೆ ರಿಟರ್ನು ಬಂದರೆ ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಡ್ತಾರೆ. ಅದು ಮುಹೂರ್ತ ಇಟ್ಕೊಂಡು ಇದು ಮಾಡ್ದಂಗೆ, ನಾನು ಬರ್ತೀನಿ ಅಂತೇಳಿ. ಆವಾಗ ಥಿಯೇಟ್ರವ್ರಿಗೂ ಇಕ್ಕಟ್ಟು, ಎಲ್ಲ ಥಿಯೇಟ್ರವ್ರಿಗೂ ಇಕ್ಕಟ್ಟಲ್ವಾ. ನಾನು ಇವ್ರಿಗೆ ಡೇಟ್ ಕೊಡಲ, ಅವ್ರಿಗೆ ಇದು ಮಾಡಲ ಅನ್ನೋ ಥರ ಕನ್ಫ್ಯೂಸು. ನೀವು ಒಂದೊಂದು ವಾರ ಬಿಟ್ಕೊಂಬಂದರೆ ನಿಮಗೂ ಆದಾಯ ನಮಗೂ ಆದಾಯ, ನೋಡೋ ಜನಗಳು ನೋಡ್ಬಿಡ್ತಾರೆ. ಈ ವಾರ ಫಿಲಮ್ ನೋಡಿದ್ವಿ, ಇದನ್ನು ನೋಡೋಣ ನಡೆಯೋ, ಒಂದು ವಾರ ಗ್ಯಾಪ್ ಇರುತ್ತೆ. ಎಲ್ಲರೂ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನೀನು ಒಂದೇ ವಾರದಲ್ಲಿ 2 ಫಿಲಮ್ ಬಿಟ್ಟ ಅಂದರೆ ಇದನ್ನು ನೋಡ್ಬೇ, ಇದನ್ನೇ ಹಿಂಗಿದೆ, ಸರಿ ನಡಿ ಅದನ್ನೇನು ನೋಡೋಣ, ಆಮೇಲೆ ಅದನ್ನು ಕಾಸು ವೇಸ್ಟ್ ಅನ್ನೋ ಥರ ಹೋಗ್ಬಿಡ್ತಾರೆ. ಒಂದೊಂದು ವಾರ ಆದರೂ ಫ್ರೀ ಮೈಂಡ್ ಇಟ್ಕೊಂಡು ಬಂದುಬಿಡ್ತಾರೆ. ಭಾನುವಾರ ಸ್ಯಾಟರ್ಡೆ ಸಂಡೇನಾದರೂ ಬಂದೇ ಬರ್ತಾರೆ ಕನ್ಫರ್ಮ್ ಆಗಿ, ಎಲ್ಲರದ್ದು ಲೀವು ಟೈಮ್ ಪಾಸ್ಗಾದರೂ. ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದಾಗ ಇದು ಸಿಂಗಲ್ ಸ್ಕ್ರೀನ್ಗಳಲ್ಲಿ ತುಂಬ ಹೊಡೆದಾಟ ಇದೆ, ಜನರೇಟ್ ಆಗುತ್ತೆ. ಒಂದು ಕಲೆಕ್ಷನ್ ವಿಚಾರದಲ್ಲಿ ಸಾಕಷ್ಟು ಜನ ನೀವು ಹೇಳ್ತಾ ಇದ್ದೀರಲ್ಲ, ಇವಾಗ ಹೇಳ್ತೀರಾ ಟಾಕ್ಸಿಕ್ ಆಯಿತು ಬರುತ್ತೆ, KD ಬರುತ್ತೆ ಅಂತೆಲ್ಲ ನಂಬ್ಕೊಂಡಿದ್ದೀರಾ ಅಂತೆಲ್ಲ ಹೇಳ್ತಿದ್ದೀರಾ. ಹೌದು, ಓಕೆ, ಇವೆರಡು ನಂಬ್ಕೊಂಡಿದ್ದೀರಿ. ಅವಾಗ ಇದಾದ್ಮೇಲೆ ನೆಕ್ಸ್ಟ್ ಏನು ಇಲ್ವಲ್ಲ ಸಿನಿಮಾ, ಅವಾಗ ಏನು ಅಂತ ಸಿಂಗಲ್ ಸ್ಕ್ರೀನ್ ಇವಾಗ ಹೆಂಗೆ ನೋಡ ಹೊಡಿತಾ ಇದೆಯೋ ಹಂಗೆ ಹೊಡಿಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇದ್ದಾವೆ ಬಟ್ ಯಾರೂ ಅಲೌನ್ಸ್ ಮಾಡ್ತಾ ಇಲ್ಲ. ಇವಾಗ ನೆಕ್ಸ್ಟು ರಾಜ್ಬಿ ಶೆಟ್ಟಿ ಅಂತೇನು ರಕ್ಷಿತ್ ಶೆಟ್ಟಿ ಅವ್ರದ್ದಿದೆ, ಆಮೇಲೆ ಇವ್ರದ್ದಿದೆ ಯಾರು ರಿಷಬ್ ಶೆಟ್ಟಿ ಅವ್ರದ್ದಿದೆ, ಜಯನ್ಮಾನು ಅಲ್ಲ. ಅಂದರೆ ಅಷ್ಟೊತ್ತಿಗೆಲ್ಲ ನಡೀತಾ ಇರುತ್ತೆ, ಆಲ್ಮೋಸ್ಟ್ ಇದಾಗಿರುತ್ತಲ್ಲ. ಈ ವರ್ಷ ಕೇಳ್ತಾರೆ, ಈ ವರ್ಷ ಅಂತ ಬಂದ 26ಕ್ಕೆ ಇದ್ದಾರೆ, ಬಟ್ ಯಾರು ಅಲೌನ್ಸ್ ಮಾಡ್ಕೊಂಡು ಕೂರ್ತಾ ಇಲ್ಲ. ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ನೋಡ್ಕೊಂಡು ನಾವು ನೋಡೋಣ ಇರೋ ಟೈಮ್ ತೊಗೊಂಡು ಇದು ಮಾಡೋಣ ಅನ್ನೋ ಥರ ಇದ್ದಾರೆ.
ಅಂದ್ರೆ ನಿಮ್ಮ ಥಿಯೇಟರ್ ಬಗ್ಗೆ ಯಾರು ಒಂದು ಸ್ವಲ್ಪ ಯೋಚನೆ ಮಾಡಲ್ಲ ಆದ್ರೆ ಥಿಯೇಟ್ರ್ಗಳ ಬಗ್ಗೆ ಯೋಚನೆ ಮಾಡಂಗಿದ್ರೆ ಅವ್ರು ಕೊಡಬೇಕಿತ್ತು. ಹೇಳದ್ನಲ್ಲ, ವರ್ಷಕ್ಕೆ ಒಂದೊಂದು ಫಿಲಮ್ ಅಂತ ಹೇಳ್ಬಿಟ್ಟು ಎಲ್ಲ ಹೀರೋಗಳು ಒಬ್ಬರೇ ಅಂತಲ್ಲ ಎಲ್ಲರೂ ಸೇರಿಕೊಂಡೆ ನಾನು ಈ ತಿಂಗಳಲ್ಲಿ ಬರ್ತೀನಿ, ವರ್ಷದಲ್ಲಿ ಎಲ್ಲರೂ 26ರಲ್ಲಿ ಎಲ್ಲ ಹೀರೋಗಳು ಒಂದೊಂದು ಫಿಲಮ್ ಕೊಟ್ಟರು ಅಂದರೆ ಎಲ್ರಿಗೂ ಇದನ್ನೇ ಅಲ್ವಾ, ಥಿಯೇಟ್ರವ್ರಿಗೂ ಥಿಯೇಟ್ರ್ ಹುಡುಗರು ಬದುಕ್ತಾರೆ, ಥಿಯೇಟ್ರವರು ಬದುಕ್ತಾರೆ, ಎಲ್ಲರೂ ಬದುಕ್ತಾರೆ. ನೀವು ಎಲ್ಲ ಬಿಟ್ಟು ಒಂದೇ ಸರ್ತಿದ್ದು ಇವಾಗ ಯಶ್ ಅವ್ರದ್ದೇ ನೋಡಿ ರಾಮಾಯಣ, ಟಾಕ್ಸಿಕ್ಕು ಎರಡು ಒಟ್ಟಿಗೆ ಬರುತ್ತೆ ಇವಾಗ ಈ ಇಯರಲ್ಲೇ ಬರುತ್ತೆ. ಅದನ್ನು ಇವಾಗ 26ಕ್ಕೆ ಬಿಟ್ಟರೆ ಇನ್ನೊಂದು 27ಕ್ಕೆ ಇದು ಬಿಡಬೇಕಿತ್ತು. ಹಂಗಲ್ಲ ಈಗ 2000 ಡೌಟ್ ಅನ್ಸುತ್ತೆ. ಡೌಟ್ ಅಲ್ಲ 27ಕ್ಕೆ ಬರುತ್ತೆ. 27ಕ್ಕೆ ಅಲ್ಲ, ಬ್ಯಾಕ್ ಟು ಬ್ಯಾಕ್ ನೋಡ್ರಿ. ಒಂದು ವರ್ಷ ಇರುವ ಗ್ಯಾಪ್. ಈಗ ಒಂದು ವರ್ಷ ಗ್ಯಾಪ್ ಓಕೆ ಹಿಂಗೆ ಬಂದರೆ ಓಕೆ ಪರವಾಗಿಲ್ಲ. ಬಟ್ ಅದನ್ನು ಬಿಟ್ಬಿಟ್ಟು ನಾನು ಹೋದ್ರೆ ಎಲ್ಲ ಬಿಟ್ಟು 4 ವರ್ಷ 5 ವರ್ಷ ಅವ್ರಿಗೆ ನೋಡಿದ್ದು ಯಾವಾಗ KGF 2 ಅಲ್ಲಿ ನೋಡಿದ್ದು 2022. ಇವಾಗ ನಡೀತಾ ಇರೋದು 26, 4 ವರ್ಷ ಆಯಿತು. ರಿಲೀಸ್ ಆಗುತ್ತೆ, ಒಂದು 5 ವರ್ಷ ಆಗುತ್ತೆ. ನೀನು ಹಿಂಗಾದರೆ ಹೆಂಗೆ ಥಿಯೇಟ್ರ್ ಫೀಲ್ಡು? ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ಇದು ಅಂದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇವಾಗ ಎಲ್ಲರೂ ಸಡನ್ನಾಗಿ ಬಂಡವಾಳ ಹಾಕಿ ಇದು ಮಾಡೋದು ಅಂತ ಕೇಳ್ರಿ, ಎಲ್ಲ ಓನರ್ಗಳು ಥಿಯೇಟ್ರವರು ಇವ್ರದ್ದು ದೊಡ್ಡ ಫಿಲಮ್ಗಳು ದೊಡ್ಡ ಸ್ಟಾರ್ಗಳಿದ್ದಾರೆ, ನಮ್ಮ ಹತ್ರನೂ ಇದು ಮಾಡಿದ್ದಾರೆ. ಇವಾಗ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ನಮ್ಮ ಓನರ್ಗಳೆಲ್ಲ ಇವಾಗ ಒಳಗಡೆ ಆಲ್ಟ್ರೇಷನು ಅದು ಇದು ಅಂತ ಹೇಳ್ಬಿಟ್ಟು ಬರೋ ಜನಗಳಿಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೆಕ್ಸ್ ಥರ ಒಳಗಡೆ ಇದು ಎಲ್ಲ ಆಲ್ಟ್ರ್ ಮಾಡಿಟ್ಟಿದ್ದಾರೆ. ಬಟ್ ಅದಕ್ಕೆ ತಕ್ಕಂತ ನೀವು ಫಿಲಮ್ಗಳು ಕೊಡಲಿಲ್ಲ ಅಂದರೆ ಅವ್ರಿಗೂ ಒಂಥರ ಹರ್ಟ್ ಅಲ್ವಾ, ಇದಾಗುತ್ತಲ್ವ. ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಏನು ಬರೋದು ಇದಾಗ್ತಾಯಿಲ್ಲ, ರಿಟರ್ನ್ ಕೈಯಿಂದನೇ ಲಾಸು ಅನ್ನೋ ಥರ ಫೀಲ್ ಆಗುತ್ತೆ. ಒಂದು ಶೋ, ಒಂದು ಡೈಲಿ ಒಂದು ರನ್ ಮಾಡಲಿಕ್ಕೆ ಒಂದು ಶೋಗೆ ಇಡೋಣ, ಒಂದು ಶೋಗೆ ಎಷ್ಟು ಖರ್ಚಾಗೋದು ನಿಮ್ಮದು? ಎಲೆಕ್ಟ್ರಿಕ್ ಬಿಲ್ಲು, ವಾಟರ್ ಬಿಲ್ಲು, ಅದು ಇದು ಫ್ಯಾನು ಅಂತೆಲ್ಲ ಎಷ್ಟು ಖರ್ಚಾಗುತ್ತೆ ಸರ್ ನಿಮಗೆ ಮಿನಿಮಮ್ಮು? ಒಂದು ಶೋಗೆ ಹೇಳಿ, ಒಂದು ಶೋ ಒನ್ ಡೇನೇ ಹೇಳಿ. ಒನ್ ಡೇ ಅಂದರೆ ಎಷ್ಟು ಖರ್ಚು? ಒಂದು 4 ಶೋ ಹಾಕ್ತಿರಲ್ವಾ? 5 ಶೋ ಇದೆ. 5 ಶೋಗೆ ಒಂದು ಅಂದಾಜು ಎಷ್ಟು ಖರ್ಚು? ಅಂದಾಜು ಅಂದರೆ ಬರುತ್ತೆ. ಹುಡುಗರು ಪೇಮೆಂಟ್ಗಳು ಬರೀಬೇಕು ಡೈಲಿದು. ಹುಡುಗರು ಪೇಮೆಂಟ್ ಏನಿಲ್ಲ ಅಂದರೆ ಒಂದು 400ರಿಂದ 500 ರೂಪಾಯಿ ಅಂತ ಇಟ್ಕೊಳ್ರಿ ಒಂದು ಪರ್ ಪರ್ಸನ್ನು. 8, 10, 12, 13 ಜನ ಇದ್ದಾರೆ. 13 ಜನಕ್ಕೆ ಎಷ್ಟಾಯಿತು? ಇಲ್ಲಿ 7,500 ಆಯಿತಾ? 13 ಜನಕ್ಕೆ 7,500, 12,500 ಹುಡುಗರು ಪೇಮೆಂಟ್ ಡೈಲಿ ತೆಗೆದಿಡಬೇಕು. ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು ಎಲ್ಲ ತೆಗೆದು ಆಮೇಲೆ ರೆಂಟು, ಪ್ರೊಜೆಕ್ಟ್ರದು ಅವೆಲ್ಲ ಇದು ಮಾಡ್ಕೊಂಡು ಇಡಬೇಕಲ್ವಾ. ಒಂದು 25ರಿಂದ ಪರ್ ಡೇ ಏನಿಲ್ಲ ಅಂದ್ರೆ ಒಂದು 20K ಅಂತೂ ಬೇಕೇ ಬೇಕು. 20 to 25 ಬೇಕು ಒಂದು ಥಿಯೇಟರ್ ರನ್ ಮಾಡೋಕ್ಕೆ. 20ರಿಂದ 25 ಸಾವಿರ ಬೇಕು. ಬಟ್ ಅದು ಜನರೇಟ್ ಆಗ್ತಿದೆ ಈಗ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈ ಥರ ಸಿಚುವೇಶನ್. ಇವಾಗ ಹೇಳ್ತಾ ಇದ್ದೀನಲ್ಲ, ಈಗ ಜಸ್ಟ್ ಖಾಲಿ ಹೊಡ್ಕೊಂಡು ಕೂತಿದ್ದೀವಿ ಅಂತೇಳಿ. ಇವಾಗ ಜನ ಬಂದರೆ ಕಾಯ್ಕೊಂಡಿರ್ಬೇಕು, ಅಯ್ಯೋ ಬರ್ತಾರೆ ಅಂದ್ಕೊಂಡು. ಅವ್ರು ಬರೋ ತನಕ ಕಾಯ್ದುಬಿಟ್ಟು ಆಮೇಲೆ ಇದು ಮಾಡಬೇಕು. ಮಿನಿಮಮ್ ನಾವು ಇವಾಗ ಕೆಲವೊಂದು ಕಡೆಗೆ ಏನು ಮಾಡ್ತಾರೆ, ಮಿನಿಮಮ್ 10 ಮೆಂಬರ್ಸ್ ಬಂದರೆ ಇದು ಮಾಡ್ತಾರೆ. ಬಟ್ ನಾವು ಬರೋದ್ರಲ್ಲಿ 6 ಜನ 8 ಜನ ಬಂದರೂ ನಾವು ಶೋ ಕೊಡ್ತೀವಿ. ಸರಿ, ಬಂದವರು ಹೋಗದೇ ಇರಲಿ, ಇವಾಗಲೇ ಆಲ್ರೆಡಿ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಇದು ಮಾಡ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಯಾಕೆ ಬೇಕು ಥಿಯೇಟ್ರಲ್ಲಿ ಶೋ ಇಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಗೋಳೈಕೊಂಡು ಹೋಗ್ತಾರೆ. 6 ಜನ ಬಂದರೂ ನಾವು ಶೋ ಕೊಟ್ಟು ಇದು ಮಾಡ್ತೀವಿ. ನಮ್ಮ ಕೆಲವರು ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅದಕ್ಕೆ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಆದ್ರೆ ಸಿನಿಮಾ ಬರ್ತಾ ಇದೆ, ಒಂದಿಷ್ಟು ಸಿನಿಮಾ ಬರ್ತಾ ಇದ್ರು ಕೂಡ ಜನರು ಬರ್ತಾ ಇಲ್ಲ. ಯಾಕೆ ಇರ್ಬೋದು ನಿಮ್ಮ ಪ್ರಕಾರ? ಪಬ್ಲಿಸಿಟಿ. ಇವಾಗೆಲ್ಲ ಜನ ಸೋಷಿಯಲ್ ಮೀಡಿಯಾ ನೋಡ್ತಾರೆ. ಸೋಷಿಯಲ್ ಮೀಡಿಯಾ ನೋಡ್ಕೊಂಬರೋದು, ಕಮೆಂಟ್ಸ್ಗಳು ನೋಡ್ಕೊಂಬರೋದು ಜನ. ಮೊದಲಾದರೆ ಸೋಷಿಯಲ್ ಮೀಡಿಯಾ ಕಮ್ಮಿ ಇತ್ತು. ಜನಗಳು ಅಲ್ಲಿ ಪೋಸ್ಟ್ಗಳು ಅಂಟಿಸ್ತಾ ಇದ್ರಲ್ಲ, ವಾಲ್ ಪೋಸ್ಟ್ರು, ಅದನ್ನ ನೋಡ್ಕೊಂಬರೋರು. ರಿವ್ಯೂ ನೋಡ್ತಾ ಇರಲಿಲ್ಲ. ಇವಾಗೆಲ್ಲ ರಿವ್ಯೂ. ಈ ಬುಕ್ ಮೈ ಶೋಲೆಲ್ಲ ರಿವ್ಯೂ ಕೊಡ್ತಾನೆ, ಎಷ್ಟು ಏನು ಎಷ್ಟರ ಮಟ್ಟಿಗೆ ಅಂತ ಹೇಳ್ಬಿಟ್ಟು. ಆ ರಿವ್ಯೂ ನೋಡಿದ್ರೆ ಅಂದರೆ ಮಿನಿಮಮ್ ಒಂದು 7.2, 7.3 ಇಲ್ಲ 7.5 ಇತ್ತು ಅಂದ್ರೆ ಜನ ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ, ಫಿಲಮ್ ನೋಡೋದೇ ಕಮ್ಮಿ ಮಾಡಿಬಿಡ್ತಾರೆ. ರೇಟಿಂಗೇ ಕಮ್ಮಿ ಇದೆ ಬಿಡು, ಇದಕ್ಕೆ ಬೇಡ, ಇದು ರೇಟಿಂಗ್ ಚೆನ್ನಾಗಿದೆ, ಅದು ಬೇಕಾದರೆ ಅನದರ್ ಲ್ಯಾಂಗ್ವೇಜೇ ಇರಲಿ, ರೇಟಿಂಗ್ ಚೆನ್ನಾಗಿದೆ ಅಂತ ಅದಕ್ಕೆ ಹೋಗ್ಬಿಡ್ತಾರೆ. ಅರ್ಥ ಆಗಿಲ್ಲ ಅಂದರೂ ಹೋಗ್ತಾರೆ. ರೇಟಿಂಗ್ ಕಮ್ಮಿ ಇದ್ದರೆ ಜನ ಬರೋದೇ ಇಲ್ಲ. ಈ ಕಡೆ ತಲೆನೂ ಹಾಕಲ್ಲ, ಫಿಲಮ್ಗೆ ತಲೆ ಹಾಕಲ್ಲ. ಹಾಗೆ ರಿವ್ಯೂ, ಸೋಷಿಯಲ್ ಮೀಡಿಯಾ, ಅದು ಇದು ಪಬ್ಲಿಕ್ಸಿಟಿ. ಇನ್ನೊಂದೇನೆಂದರೆ, ಮೊದಲಾದರೆ ಪಬ್ಲಿಕ್ಸಿಟಿಗಳು ಅಲ್ಲೆಲ್ಲ ಥಿಯೇಟ್ರ್ಗಳಿಗೆ ಹೋಗಿ ವಿಸಿಟ್ ಮಾಡೋರು, ಇಲ್ಲ ಮಾಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ಬಿಟ್ಟು ಪಬ್ಲಿಸಿಟಿ ಮಾಡ್ತಾಯಿದ್ರು. ಇವಾಗ ಹಂಗಲ್ಲ, ಫೋನಲ್ಲಿ ಪಬ್ಲಿಕ್ಸಿಟಿ ಕೇಳ್ತಾರೆ ಹುಡುಗರು ಯಾರೇ ಇದ್ರೂ. ಇವಾಗ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಬರೀ ಫೋನು, ಆ್ಯಂಡ್ರಾಯ್ಡ್ ಫೋನ್ಗಳಿದೆ, ಅದರಲ್ಲಿ ಕೂತ್ಕೊಂಡು ನೋಡ್ತಾರೆ. ಎಲ್ಲ ಪಬ್ಲಿಕ್ಸಿಟಿ ಹೆಂಗಿದೆ ಏನಿದೆ ಅಲ್ಲಿ ನೋಡ್ಬಿಟ್ಟು ಬರೋದು.
ನೀವು ಹೇಳ್ತಿರೋದೇನಂದ್ರೆ ನಮ್ಮಲ್ಲಿರುವಂಥ ಸೂಪರ್ ಸ್ಟಾರ್ಗಳು ಸಿನಿಮಾ ಮಾಡ್ತಾ ಇರಬೇಕು. ವರ್ಷಕ್ಕೆ ನಾನು ಹೇಳಿದ್ನಲ್ಲ ಎಲ್ಲ ಹೀರೋಗಳದು 26ರಲ್ಲಿ ಒಂದೊಂದು ಫಿಲಮ್ ಬಂದರೆ 27ರಲ್ಲಿ ಇನ್ನೊಂದು ಫಿಲಮ್ ರೆಡಿ ಆಗಿರಬೇಕು. ಅವಾಗಾದರೆ ಥಿಯೇಟ್ರ್ ಫೀಲ್ಡ್ಗಳಿಗೆ ಇದಿಲ್ಲ. ಇವಾಗ ಹೇಳಿದ್ನಲ್ಲ ತಮಿಳಲ್ಲಿ ಒಬ್ರು ಆಗಿದ್ಮೇಲೆ ಒಬ್ರು ಇದ್ದಾರೆ, ಒಬ್ರು ಆಗಿದ್ಮೇಲೆ ಒಬ್ರು ಬರ್ತಾರೆ, ತೆಲುಗಲ್ಲೂ ಬರ್ತಾರೆ, ಹಿಂದಿಲೂ ಅಷ್ಟೇ ದೊಡ್ಡವ್ರು ಇದ್ದಾರೆ, ಅವರು ಬರ್ತಾನೆ ಇರ್ತಾರೆ. ಇವ್ರದ್ದೇನು ನಮ್ಮವರು ಮಾಡಿ ಸ್ಕ್ರಿಪ್ಟ್ ಮಾಡಿ ನೀವು ಒಳ್ಳೆ ಲೆವೆಲ್ ದೊಡ್ಡ ಲೆವೆಲ್ ಹಾಲಿವುಡ್ ಬಾಲಿವುಡ್ ಯಾವುದೇ ಮಾಡಿ ಅದು ಬೇಕಾಗಿಲ್ಲ. ಬಟ್ ಅದು ತೊಗೊಂಡಿರೋ ಟೈಮ್ ಟಕ್ಕಂತ ಇದು ಮಾಡಬೇಕಲ್ವ. ಸರಿ ವರ್ಷ ಅಂದಲ್ಲಿ ವರ್ಷದ 6 ತಿಂಗಳ ತೊಳಿ, ಬಟ್ ಲೇಟ್ ಆಯಿತು ಅನ್ನೋದ್ರೂ ಕೊಟ್ಬಿಡಿ. ಸ್ವಲ್ಪ ಜನ ಓಪದ್ರು ಇರುತ್ತೆ. ಹೋದರೆ ಇವಾಗ ಹೇಳಿದ್ನಲ್ಲ ಅವ್ರದ್ದು 2022 ಏಪ್ರಿಲ್ 14ಕ್ಕೆ ಇನ್ನೇನು ಒಂದು 4 ವರ್ಷ ಕಂಪ್ಲೀಟ್ ಆಗಿಬಿಡ್ತು. ಯಾವುದೋ KGF 2 ಬಂದು ಇನ್ನೂ ಬರಲಿಲ್ಲ, ಇನ್ನೂ ಯಾವುದೂ ಫಿಲಮ್ ಇಲ್ಲ. ಅವ್ರ ಫ್ಯಾನ್ಸ್ಗಳಾಗಲಿ, ಬೇರೆ ಅಭಿಮಾನಿಗಳಾಗಲಿ, ಫ್ಯಾಮ್ಲಿ ಆಡಿಯನ್ಸ್ಗಳಾಗಲಿ ಇನ್ನು ಹೀರೋನೇ ಮರ್ತುಬಿಡ್ತಾರೆ. ಇನ್ನೂ ಬಂದಿಲ್ಲ ಅನಿಸುತ್ತೆ ಬಿಡು, ಹಿಂಗಾಗ್ಬಿಡುತ್ತೆ. ನೀವು ಬಂದು ಹೋಗ್ತಾಯಿದ್ರೆ ಅವ್ರಿಗೂ ಇದ್ದಾರೆ, ಇದು ಮಾಡ್ತಾಯಿದ್ದಾರೆ, ಫಿಲಮ್ ಇದಿಲ್ಲ ಹಿಂಗೆ, ಸರಿ ಬಿಡು ಆ ಫಿಲಮ್ ಹಂಗಾಗೈತಿ, ಈ ಫಿಲಮ್ ನೋಡೋಣ ಬಿಡು ಅನ್ನೋ ಥರ ಎಲ್ರಿಗೂ ಕೆಲವೊಂದು ಥಾಟ್ ಇರುತ್ತಲ್ಲ. ನೀವು ಹೋದರೆ 4 ವರ್ಷ 5 ವರ್ಷ ಆ ಕಡೆಗೆ ಹೋದೆ ನಾನು, ಮತ್ತೆ ಬಂದರೆ ಒಂದೇ ಟೈಮ್ಗೆ ಬಂದ್ಬಿಟ್ಟು ಇದು ಮಾಡ್ತೀನಿ ಅಂದರೆ ಆಗಲ್ವಲ್ಲ, ಕಳ್ಕೊಳ್ಳೋವಂಥದ್ದು ಇದಾಗುತ್ತೆ. ಈಗ ಕೆಲವೊಬ್ರು ಹೇಳ್ತಾರೆ ನಮ್ಮ ಹೀರೋಂದು 2 ಫಿಲಮ್ ಬಂತು, ನಿಮ್ದೇನೋ ಬಂತು, ನಿಮ್ಮ ಹೀರೋನ್ ಫಿಲಮ್ ಏನೋ ಬಂತು, ಬರಲಿಲ್ಲ, ನಡೆಯಲಿ ಇನ್ನೂ ಎಷ್ಟೋ ಇದು ಬೇಕು ಅವ್ರು ಬರೋಕ್ಕೆ ನಡಿ ಅಂತ ಹಿಂಗೆಲ್ಲ ಕಿಂಡಲ್ ಮಾಡಿ ಮಾತಾಡ್ತಾರೆ ಅಭಿಮಾನಿಗಳು. ನೀವು ಅಂತೀರ ನಮ್ಮ ಅಭಿಮಾನಿಗಳು ತಲೆ ತೆಗಿಸ್ಬಾರ್ದು, ತಲೆ ಇದು ಮಾಡಬಾರ್ದು ಅಂತೇಳಿ. ಹೌದು, ತಲೆ ತೆಗಿಸ್ಬಾರ್ದು, ಒಳ್ಳೆ ಸ್ಕ್ರಿಪ್ಟೇ ಮಾಡಬೇಕು, ಇದು ಮಾಡಬೇಕು. ಬಟ್ ತೊಗೊಂಡಿರೋ ಟೈಮು ಸ್ವಲ್ಪ ಇನ್ನೂ ಆದಷ್ಟು ಬೇಗ ಇದು ಮಾಡಿ, ಇಷ್ಟು ವರ್ಷ ಬೇಡ ಅಂತ. ಸಿಂಗಲ್ ಸ್ಕ್ರೀನ್ಗಳಿಗೆ ತುಂಬ ಇದು ಇದೆ. ಮೆಂಟಿಪ್ಲೆಕ್ಸ್ಗಳಾದರೆ 1 to ಡಬಲ್ ರೇಟ್ ಇರ್ತಾರೆ, ಅವ್ರು ಏನೋ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸರಿ, ನಾವು ಅವ್ರದ್ದು ಪರ್ಸಂಟೇಜು ಅದೇ ಇದು ಏನೇನು ಇರುತ್ತದು ಅವ್ರಿಗೆ ಬಿಟ್ಟಿದ್ದು. ಬಟ್ ಸಿಂಗಲ್ ಸ್ಕ್ರೀನ್ ತುಂಬ ಕಷ್ಟ ಇದೆ ರನ್ ಮಾಡಬೇಕು ಅಂದರೆ. ದೊಡ್ಡ ಸ್ಟಾರ್ಗಳು ಬಂತು ಅಂದ್ರೇ ಇದು, ಇಲ್ಲಾಂದರೆ ಇಲ್ಲ, ಹಾಗೆ. ಓಕೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.